ಇತಿಹಾಸ ಪ್ರಸಿದ್ಧ ಬಿಸಿಲಮ್ಮ ದೇವಿಯ ಸನ್ನಿಧಾನದಲ್ಲಿ ಅಕ್ರಮ ಆರೋಪ. ಶಾಸಕ ಸಿಪಿ ಯೋಗೇಶ್ವರ್ ರವರ ಮನೆ ದೇವರಾಗಿರುವ ಶ್ರೀ ಬಿಸಿಲಮ್ಮ ದೇವಿ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಕೋಡಂಬಳ್ಳಿ ಬಳಿ ಇರುವ ಹುಣಸನಹಳ್ಳಿ ಗ್ರಾಮ. ಈ ಗ್ರಾಮದಲ್ಲಿ ಶತಶತಮಾನಗಳಿಂದ ನೆಲೆಸಿರುವ ಶ್ರೀ ಬಿಸಿಲಮ್ಮ ದೇವಿ ಮುಜರಾಯಿ ಇಲಾಖೆಯ ದೇವಾಲಯಕ್ಕೆ ಸೇರಿದರೂ ಕ್ರಮವಾಗಿ ಸಮಿತಿ ರಚನೆ. ಭಕ್ತರನ್ನು ನಂಬಿಸಿ ವಂಚಿಸಲು ಸಮಿತಿಯ ಕರಪತ್ರದಲ್ಲಿ ಮುಜರಾಯಿ, ತಹಶೀಲ್ದಾರ್, ಜಿಲ್ಲಾಧಿಕಾರಿಗಳ ಹೆಸರು. ಮುಜರಾಯಿ ಮೂಲಕ ಸರ್ಕಾರಕ್ಕೆ ಸೇರಬೇಕಾದ ಭಕ್ತರು ನೀಡಿದ ಹಣ, ಚಿನ್ನ ಹಾಗೂ ಬೆಳ್ಳಿ ಒಡವೆಗಳು ಖಾಸಗಿ ಸಮಿತಿಯವರ ಪಾಲಾಗಿದೆ ಎಂಬ ಆರೋಪ. ಮುಜರಾಯಿ ಇಒ, ರೆವಿನ್ಯೂ ಇನ್ಸ್ಪೆಕ್ಟರ್, ಗ್ರಾಮಾಡಳಿತ ಅಧಿಕಾರಿ ಅಂದರೆ RI ಮತ್ತು VA ಸಮ್ಮುಖದಲ್ಲೇ ಉಂಡಿ ಓಪನ್ ಮಾಡಿ ಹಂಚಿಕೆ ಮಾಡಿದ ಸಮಿತಿ ಎಂಬ ಆರೋಪ. ಸ್ವತಂತ್ರ ಪೂರ್ವದಲ್ಲೂ ಮಹಾರಾಜರು ನೋಡಿಕೊಳ್ಳುತ್ತಿದ್ದ ದೇವಾಲಯವಿದು. 1924ರಲ್ಲಿ ಮುಜರಾಯಿ ಇಲಾಖೆಗೆ ಸೇರಿದೆ ಎಂದು ಸಾಮಾಜಿಕ ಕಾರ್ಯಕರ್ತ ರವಿಕುಮಾರ್ ಕಂಚನಹಳ್ಳಿ ರವರ ಹೇಳಿಕೆ. ಯಾರು ಕೇಳಿದರೂ ಲೆಕ್ಕ ಕೊಡಲ್ಲ ಎಂದ ಸ್ಥಳೀಯ ಯುವಕ ಚಂದ್ರು. ಸಮಿತಿ ರಚನೆ ಅಧಿಕಾರ ಇರುವುದು ಜಿಲ್ಲಾಧಿಕಾರಿಗಳಿಗೆ ಮಾತ್ರ ಎಂದ ರವಿಕುಮಾರ್. ಇದುವರೆಗಿನ ಬ್ಯಾಂಕ್ ಅಕೌಂಟ್, ಚಿನ್ನ, ಬೆಳ್ಳಿ, ನಗದು ವಶಪಡಿಸಿಕೊಳ್ಳಬೇಕೆಂಬ ಆರೋಪ. ಶಾಮೀಲು ಆಗಿರುವ ಅಧಿಕಾರಿಗಳು ಹಾಗೂ ಅಕ್ರಮ ಸಮಿತಿಯವರ ಮೇಲೆ ಕಾನೂನು ಕ್ರಮ ಜರುಗಿಸುವಂತೆ ರವಿಕುಮಾರ್ ಮತ್ತು ಚಂದ್ರು ಆಗ್ರಹ. ಹುಣಸನಹಳ್ಳಿ ಗ್ರಾಮದಲ್ಲಿ ಒಂದು ಬಿಸಿಲೇಶ್ವರಿ ದೇವಸ್ಥಾನ ಅಂತ ಹೇಳಿ ಪುರಾತನ ಕಾಲದ ದೇವಸ್ಥಾನ ಇದೆ. ಸೊ ಈ ದೇವಸ್ಥಾನ 1924ರಲ್ಲಿ ಮುಜರಾಯಿ ಇಲಾಖೆಗೆ ಸೇರುತ್ತೆ. ಅದಕ್ಕೂ ಮುಂಚೆ ಮೈಸೂರು ಮಹಾರಾಜರ ಆಡಳಿತದಲ್ಲಿ ಅವರ ಅಂಡರ್ ಇರುತ್ತೆ. ಸೊ ಮೈಸೂರು ಮಹಾರಾಜರು ಕೂಡ ಇಲ್ಲಿ ಹಬ್ಬ ಹರಿದಿನಗಳನ್ನ ಮಾಡ್ಬೇಕಾದ್ರೆ ಅಲ್ಲಿಂದನೇ ತನ್ನ ಕಚೇರಿಯಿಂದ ಸ್ಟಾಫ್ ಗಳನ್ನ ಕಳಿಸಿ ಹಬ್ಬಗಳನ್ನ ಮಾಡಿ ಅವರೇ ಎಲ್ಲಾ ಖರ್ಚು ವೆಚ್ಚಗಳನ್ನ ನಿಭಾಯಿಸಿ ಅಲ್ಲಿ ಬರೋ ಆದಾಯಗಳನ್ನು ಕೂಡ ತಗೊಂಡು ಹೋಗ್ತಾ ಇದ್ರು. ಸೊ ಇತ್ತೀಚೆಗೆ ಅಂದ್ರೆ ಸುಮಾರು ಒಂದು 20-25 ವರ್ಷಗಳಿಂದ ಇಲ್ಲಿ ಕೆಲವೊಂದು ಟೀಮ್ ಈ ಕೋಡಂಬಳ್ಳಿ ಭಾಗದಲ್ಲಿ ಶಂಕರ್ ಮೂರ್ತಿ, ಚಿಕ್ಕಮುತ್ತೇಗೌಡ, ಸತೀಶ್ ಕುಮಾರ್, KR ಕುಮಾರ್, ಈ ರಾಮಕೃಷ್ಣ ಮತ್ತೆ ಹೀಗೆ ಕೆಲವು ಜನ ಒಂದು ಸಮಿತಿಯನ್ನ ಮಾಡ್ಕೊಳ್ತಾರೆ. ಶ್ರೀ ಬಿಸಿಲೇಶ್ವರಿ ಸೇವಾ ಸಮಿತಿ ಅಂತ ಒಂದು ದೇವಾಲಯ ಸೇವಾ ಸಮಿತಿ ಅಂತ ಒಂದು ಸಮಿತಿ ಮಾಡ್ಕೊಳ್ತಾರೆ. ಸೊ ಈ ಸಮಿತಿ ಮುಜರಾಯಿ ಇಲಾಖೆಗೆ ಸೇರುವಂತ ದೇವಸ್ಥಾನಗಳ ಸಮಿತಿಯನ್ನ DC ಮಾತ್ರ ಅಧಿಕಾರ ಇರುತ್ತೆ. ಸಮಿತಿಯ ರಚನೆ ಮಾಡೋದಕ್ಕೆ DC ಅಧಿಕಾರ ಇರುತ್ತೆ. DC ಅರ್ಜಿಗಳನ್ನ ಕಾಲ್ಫಾರ್ಮ್ ಮಾಡಿ ಪತ್ರಿಕಾ ಪ್ರಕಟಣೆಗಳನ್ನ ಓಡಿಸಿ ಎಷ್ಟು ಜನ ಅಪ್ಲಿಕೇಶನ್ ಹಾಕ್ತಾರೋ ಸೊ ಆ ಜನದಲ್ಲಿ ಕೆಲವು ಉತ್ತಮಗಳನ್ನ ಆಯ್ಕೆ ಮಾಡಬೇಕು ಅಂತ ನಿಯಮ ಇದೆ. ಕೆಲವು ಮಾನದಂಡಗಳಿದೆ. ಆ ಮಾನದಂಡಗಳನ್ನ ಗುರುತಿಸಿ ಅವ್ರ ಹಿನ್ನೆಲೆಯನ್ನ ಸ್ಟಡಿ ಮಾಡಿ ಸೊ ಅಂತ ವ್ಯಕ್ತಿಗಳನ್ನ ಸಮಿತಿಯಲ್ಲಿ ರಚನೆ ಮಾಡಬೇಕು ಅಂತ ಇದೆ. ಅವರಲ್ಲೇ ಅಧ್ಯಕ್ಷರೊಬ್ರು, ಕಾರ್ಯದರ್ಶಿಗಳೊಬ್ರು ಮಾಡಬೇಕು ಅಂತ ಹೇಳಿ DC ಮಾತ್ರ ಅಧಿಕಾರ ಇದೆ ಮುಜರಾಯಿ ಇಲಾಖೆ ನಿಯಮದ ಪ್ರಕಾರ. ಸೊ ಈವರೆಗೆ ಇಲ್ಲಿ ತನಕ ಯಾವುದೇ ಸಮಿತಿ ರಚನೆ ಆಗಿಲ್ಲ ಜಿಲ್ಲಾಧಿಕಾರಿಗಳಿಂದ. ಆದ್ರೂ ಕೂಡ ಇವರು ಬಿಸಿಲೇಶ್ವರಿ ದೇವಾಲಯ ಸೇವಾ ಸಮಿತಿ ಅಂತ ಒಂದು ಸಮಿತಿಯನ್ನ ರಚನೆ ಮಾಡಿಕೊಂಡು ಸೊ ಅಲ್ಲಿ ಬರ್ತಕ್ಕಂಥ ಆದಾಯಗಳು ಅಂದ್ರೆ ಈ ಸಮಿತಿಯಲ್ಲಿ ಈ DC, AC ಮತ್ತೆ ತಹಸೀಲ್ದಾರ್ಗಳನ್ನ ಹೆಸರುಗಳನ್ನ ಬಳಕೆ ಮಾಡಿಕೊಂಡು ಅಧಿಕಾರಿಗಳೇ ಈ ಸಮಿತಿಯನ್ನ ರಚನೆ ಮಾಡಿದ್ದಾರೆ ಅಂತ ಬಿಂಬಿಸಿ ಇವರ ಆಧಾರದ ಮೇಲೆ ಅಧಿಕಾರಿಗಳಿಂದ ಮತ್ತೆ ಆ ಸುತ್ತಮುತ್ತಲ ಗ್ರಾಮಸ್ಥರುಗಳಿಂದ ಮತ್ತೆ ಇವ್ರು ಯಾವ್ಯಾವ ಊರಿಗೆ ದೇವರನ್ನ ತಗೊಂಡು ಹೋಗ್ತಾರೋ ಅಲ್ಲಿ ಎಲ್ಲ ಹಣ ಸಂಗ್ರಹಣೆ ಮಾಡ್ಕೊಂಡ್ ಬರ್ತಾರೆ. ಇದಕ್ಕೆ ಯಾವುದೇ ರಸೀದಿ ಇರೋದಿಲ್ಲ. ಹಣವನ್ನ ಅಂದ್ರೆ ಈ ವರ್ಷಕ್ಕೊಂದ್ಸಾರಿ ಜಾತ್ರೆ ಮಾಡ್ತಾರೆ. ಪ್ರತಿ ವರ್ಷ ಜಾತ್ರೆ ಆಗುತ್ತೆ ಮಾರ್ಚ್ ತಿಂಗಳಲ್ಲಿ. ಸೊ ಜಾತ್ರೆ ಲೆಕ್ಕದಲ್ಲಿ ಹಣ ವಸೂಲಿ ಮಾಡ್ತಾರೆ, ಜಾತ್ರೆಗೆ ಖರ್ಚು ಬೇಕು ಅಂತ ಹೇಳಿ. ಆದ್ರೆ ಆ ಭಾಗದ ಸುತ್ತಮುತ್ತಲ ಗ್ರಾಮಸ್ಥರುಗಳು ಒಂದೊಂದು ಜವಾಬ್ದಾರಿಗಳನ್ನ ವಹಿಸ್ಕೊಂಡು ಎಲ್ಲಾ ಕಾರ್ಯಗಳನ್ನು ಅವರೇ ಮಾಡ್ಕೊಳ್ತಾರೆ. ಯಾರ್ಯಾರು ಯಾವ್ಯಾವ ಜವಾಬ್ದಾರಿ ವಹಿಸ್ಕೊಂಡಿರ್ತಾರೋ ಅವರೇ ಅದರ ಖರ್ಚು ವೆಚ್ಚಗಳನ್ನ ಭರಿಸ್ತಾರೆ. ಯಾವುದೇ ಖರ್ಚುಗಳು ಈ ಸಮಿತಿಯಿಂದ ಆಗೋದಿಲ್ಲ. ಆದ್ರೂ ಕೂಡ ಹಣ ಸಂಗ್ರಹಣೆ ಮಾಡ್ತಾರೆ. ಹಣ ಸಂಗ್ರಹಣೆ ಮಾಡಿ ಮತ್ತೆ ಉಂಡಿ ಹೊಡಿತಾರೆ. ಇವರೇ ಮುಜರಾಯಿ ಇಲಾಖೆಗೆ ಸೇರಿದ್ರೆ ತಹಸೀಲ್ದಾರರು ಮತ್ತೆ ಮುಜರಾಯಿ ಇಲಾಖೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ಆ ಉಂಡಿ ಹೊಡಿಬೇಕು. ಆದ್ರೆ ಆ ಉಂಡಿಯನ್ನ ಓಪನ್ ಮಾಡುವಾಗ ಯಾವುದೇ ಬೇರೆ ಯಾರು ಇರೋದಿಲ್ಲ. ಅದರಲ್ಲಿ VA ಮಾತ್ರ ಮುಂದೆ ನಿಲ್ಸ್ಕೊಂಡು ಆ ಉಂಡಿಯನ್ನ ಹೊಡೆದು ಎಲ್ಲಾ ಹಣವನ್ನ ಇವರೇ ತಗೊಂಡು ಹೋಗ್ತಾರೆ. ಜೊತೆಗೆ ಅಲ್ಲಿ ಸಂಗ್ರಹ ಆಗ್ತಕ್ಕಂಥ ಒಡವೆಗಳನ್ನ ಇವರೇ ಸಂಗ್ರಹ ಮಾಡ್ಕೊಳ್ತಾರೆ. ಎಲ್ಲ ಒಂದು ಟೀಮ್ ಸೇರ್ಕೊಳ್ತಾರೆ. ಎಲ್ಲಾ ಲೆಕ್ಕ ಹಾಕೊಂಡು ಯಾರೋ ಒಬ್ಬ ಆಚಾರ್ಯ ಅಂತ ಕರ್ಕೊಂಡ್ಬಂದು ಕೂರಿಸ್ತಾರೆ. ಯಾರೋ ಒಬ್ಬ ವ್ಯಕ್ತಿ ಹೇಳ್ತಾರೆ ಇದು ಚಿನ್ನ ಅಲ್ಲ ಅಂತ ಸೈಡ್ಗೆ ತಿಡ್ತಾರೆ. ಅಷ್ಟೇ ಮುಗಿತದು. ಅದು ಚಿನ್ನ ಅಲ್ಲ ಅಂತ ಡಿಕ್ಲೇರ್ ಮಾಡಿ ಅದನ್ನ ಎತ್ಕೊಂಡು ಹೋಗ್ತಾರೆ. ಸಹಜವಾಗಿ ಭಕ್ತಾದಿಗಳು ಚಿನ್ನ ಅಲ್ದೇ ಇರೋದನ್ನ ಕೊಡೋದಿಲ್ಲ ಅಥವಾ ಬೆಳ್ಳಿ ಅಲ್ದೇ ಇರುವಂತ ಒಡವೆನ ಫೇಕ್ ಒಡವೆಗಳನ್ನ ಯಾರು ಕೊಡೋದಿಲ್ಲ. ಅದು ಕೂಡ ಇದು ಚಿನ್ನ ಅಲ್ಲ, ಇದು ಬೆಳ್ಳಿ ಅಲ್ಲ, ಇದು ಫೇಕ್ ಅಂತ ಹೇಳಿ ಅದನ್ನ ಸೈಡ್ಗೆ ಎತ್ಕೊಂಡು ಹೋಗ್ತಾರೆ. ಕೆಲವೊಂದು ಲೆಕ್ಕ ಕೊಡ್ತಾರೆ. ಆ ಲೆಕ್ಕ ಕೂಡ ಇಷ್ಟಿದೆ ಅಂತ ಈ ವರ್ಷ ಅಂತ ಇಷ್ಟು ಸಂಗ್ರಹ ಆಗಿದೆ ಅಂತ ಮತ್ತೆ ಈಚೆ ಬರೋದೇ ಇಲ್ಲ. ಸೊ ಎಷ್ಟು ಸಂಗ್ರಹ ಆಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಇಲ್ಲಿವರೆಗೂ 20-25 ವರ್ಷದಿಂದ ಎಷ್ಟು ಒಡವೆಗಳು ಸಂಗ್ರಹ ಆಗಿದೆ, ಎಷ್ಟು ಹಣ ಸಂಗ್ರಹ ಆಗಿದೆ ಅಂತ ಯಾರಿಗೂ ಲೆಕ್ಕ ಕೊಡಲಿಲ್ಲ. ಮುಜರಾಯಿ ಇಲಾಖೆಯಲ್ಲಿ ಕೇಳಿದ್ರೆ ಯಾರು ನಮ್ಮ ಹತ್ರ ಯಾವುದೇ ಲೆಕ್ಕ ಇಲ್ಲ ಅಂತ ಹೇಳ್ತಾರೆ. ಚರಾಸ್ತಿ ಸ್ಥಿರಾಸ್ತಿ ಬಗ್ಗೆ ಯಾವುದೇ ಲೆಕ್ಕ ಇಲ್ಲ ಅಂತ ಹೇಳ್ತಾರೆ. ಸೊ ಮುಜರಾಯಿ ಇಲಾಖೆ ಅಧಿಕಾರಿಗಳು ಸಾಮಿಲಾಗಿ ಈ ಅಕ್ರಮಗಳಿಗೆ ಸಹಕಾರ ಕೊಟ್ಟಿರ್ತಾರೆ. ಈ ಗ್ರಾಮಸ್ಥರು ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು DC ಮತ್ತೆ SP ಒಂದು ಅರ್ಜಿ ಕೊಟ್ಟಿದ್ರು. ಅದರ ಆಧಾರದ ಮೇಲೆ ನಾನು ಕೂಡ ಒಂದು ಅರ್ಜಿ ಕೊಟ್ಟಿದ್ದೇನೆ. ಈಗ ಅರ್ಕೂರ್ ಪೊಲೀಸ್ ಸ್ಟೇಷನ್ NCR ದಾಖಲಾಗಿದೆ. ಸದ್ಯದಲ್ಲೇ FIR ಮಾಡಿ ಈ ಎಲ್ಲಾ ವಿಚಾರಗಳನ್ನ ಎನ್ಕ್ವೈರಿ ಮಾಡಿಸ್ತೇನೆ. ಜೊತೆಗೆ ಈ ಸಮಿತಿ ರಚನೆ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು 4-5 ಕಡೆ ಬ್ಯಾಂಕ್ ಅಕೌಂಟ್ ಮಾಡಿದ್ದಾರೆ ಅಂತ ವಿಚಾರ ಇದೆ. ಸೊ ಈ ಎಲ್ಲಾ ಬ್ಯಾಂಕ್ ಅಕೌಂಟ್ ಮಾಡಿರೋ ವಿಚಾರ, ಬ್ಯಾಂಕ್ ಅಲ್ಲಿ ಮಾಡಿರ್ತಕ್ಕಂಥ ಕರಪ್ಟಿವ್ ಎಷ್ಟಿದೆ, ಬ್ಯಾಂಕ್ ಅಲ್ಲಿ ಎಷ್ಟು ಹಣ ಅಕ್ರಮವಾಗಿ ಮಾಡಿದ್ದಾರೆ,
ಮತ್ತೆ ಬೇರೆ ಬೇರೆ ಭಕ್ತಾದಿಗಳು ಎಷ್ಟೆಷ್ಟು ವರದಿಗಳನ್ನ ಕಲೆಕ್ಟ್ ಮಾಡಿದ್ದಾರೆ, ಎಲ್ಲಾ ವಿಚಾರ ಎನ್ಕ್ವೈರಿಗಳನ್ನ ಮಾಡಿ ಇವ್ರಿಗೆ FIR ಮಾಡಿಸಿ ಶಿಕ್ಷೆ ಆಗೋರ್ಗು ಬಿಡುದಿಲ್ಲ. ಸದ್ಯದಲ್ಲೇ ಕೋರ್ಟ್ ಹೋಗಿ PCR ಮಾಡ್ತಾ ಇದ್ದಾರೆ. ಈ ಹಿಂದೆಯಿಂದ ನೋಡ್ಕೊಂಡ್ ಬರ್ತಾ ಇದೀವಿ ಬಿಸ್ಲಮ್ಮ ದೇವಸ್ಥಾನದ ಹಗರಣಗಳನ್ನ. ಹಾಗಾಗಿ ಗ್ರಾಮಸ್ಥರ ಆಕ್ರೋಶದ ಮೇರೆಗೆ ನಾವು ಇದನ್ನ ಒಂದು ಅರ್ಜಿಯನ್ನ SP ಆಫೀಸ್ಗೆ DC ಆಫೀಸ್ಗೆ ಕೊಟ್ಟಿದ್ವಿ. ಈ ಮೂಲಕ ಇಲ್ಲಿ ಆಗ್ತಾ ಇರ್ತಕ್ಕಂಥ ಹಗರಣಗಳನ್ನ ತನಿಖೆ ಮಾಡ್ಬೇಕು. ಈ ಮೇಲಿನ ಏನು ಅಧಿಕಾರಿಗಳಿದ್ದಾರೆ ಅವ್ರ ಮೂಲಕ ತನಿಖೆ ಆಗ್ಲಿ ಅಂತ ನಾವು ಕೇಳ್ಕೊಂತೀವಿ. ಖಾಸಗಿ ವ್ಯಕ್ತಿ ಅದು ಬಂದು ದೇವಸ್ಥಾನ ಬಂದು ಮೂಲ ಬೇಗಡ್ ದೇವಸ್ಥಾನ, ಧಾರ್ಮಿಕತೆಗೆ ಸೇರಿರ್ತಕ್ಕಂಥ ದೇವಸ್ಥಾನ ಅದು. ಈ ದೇವಸ್ಥಾನದಲ್ಲಿ ಖಾಸಗಿ ವ್ಯಕ್ತಿಗಳು DC ಹೆಸರು ಬಳಸ್ಕೊಂಡು, ADC ಹೆಸರು ಬಳಸ್ಕೊಂಡು, ತಹಸೀಲ್ದಾರ್ ಹೆಸರು ಬಳಸ್ಕೊಂಡು ಒಂದು ಕರಪತ್ರ ಮುದ್ರಿಸ್ತಕ್ಕಂಥದ್ದೇ ಒಂದು ತಪ್ಪು ಮಾಹಿತಿ. ಹಾಗಾಗಿ ಇವ್ರಿಗೆ ಕ್ರಮ ತಗೊಳ್ಬೇಕು. ಚಿನ್ನ ಬೆಳ್ಳಿ ಇವನ್ನೆಲ್ಲ ಇವರೇ ಹ್ಯಾಂಡ್ ಓವರ್ ಮಾಡ್ತಾರೆ. ಇದು ತಹಸೀಲ್ದಾರ್ಗೆ ಇವಾಗ ಬರ್ತಕ್ಕಂಥ ಒಂದು ಮೂಲ ದೇವಸ್ಥಾನದಲ್ಲಿ ಖಾಸಗಿ ವ್ಯಕ್ತಿಗಳು ತಗೊಳ್ಳಿಕ್ಕೆ ಹೆಂಗ್ ಬರುತ್ತೆ? ಹಿಂದೆ ಗ್ರಾಮಸ್ಥರುಗಳಿಗೆ ಎಲ್ಲಾ ಕಡೆ ತಿಂತಿದ್ರು ಮಾಡ್ತಿದ್ರು, ಆದ್ರೆ ಅವ್ರಿಗೆ ಯಾವ್ದೇ ರೀತಿ ರೆಸ್ಪಾನ್ಸಿಬಲ್ ಸಿಗ್ತಾ ಇರ್ಲಿಲ್ಲ. ಹಾಗಾಗಿ ನಾವು ನಮಗೂ ರೆಸ್ಪಾನ್ಸಿಬಲ್ ಸಿಗಲ್ಲ ಅನ್ನೋ ಒಂದು ಉದ್ದೇಶ ಇದ್ದಾಗ ನಮ್ಗೆ ಸಿಕ್ಕಿದ್ದು ಮೂಲ ಒಬ್ಬ ಆಟಗಾರಕರ್ತರಾದಂತ ನಮ್ಮ ರೆವೆನ್ಯೂ ಅವ್ರು ಸಿಕ್ಕಿದ್ರು. ಆ ಮೂಲಕ ನಾವು ಇದನ್ನ ಮುಂದುವರಿಸಲಿ ಅಂತ ಅವ್ರಿಗೆ ತಗೊಂಡೋಗಿದ್ದೀವಿ.